ನಮಸ್ಕಾರ. ಇವತ್ತಿನ ತತ್ವಪದ ಶಿಶುನಾಳ ಶರೀಫರ ಸ್ನೇಹ ಮಾಡಬೇಕಿಂತವಳ. ನಾವು ಸಿನಿಮಾದಲ್ಲಿ ನೋಡಿರ್ತೀವಿ, ಅದನ್ನು ಒಂದು ರೊಮ್ಯಾಂಟಿಕ್ ಆಗಿ ಅದು ಶೃಂಗಾರ ಕಾವ್ಯದ ರೀತಿ ಬಳಸಿದ್ದಾರೆ. ಅದು ಆ ತತ್ವಪದನ್ನು ಪರಿಚಯ ಮಾಡಿಕೊಡೋ ಆಗುತ್ತೆ. ಸಿನಿಮಾದಲ್ಲಿ ಒಂದು ಶೃಂಗಾರಕ್ಕೂ ಸೂಕ್ತವಾಗಿರುತ್ತೆ ಅಂತ ಅವ್ರು ಬಳಸಿದ್ದಾರೆ. ಅದು ತಪ್ಪಲ್ಲ. ಹಾಗಾದರೆ ಇಲ್ಲಿ ಸ್ನೇಹ ಮಾಡಬೇಕಿಂತವಳ ಅಂತ ಯಾರನ್ನ ಹೇಳಿದ್ದು? ಅಲ್ಲಿ ಥಳಥಳಿಸುವ ತೋಳು ತಡೆಯುವಂಥ ವರ್ಣನೆ ಮಾಡಿದ್ದು ಯಾರನ್ನ? ಹಾಗಾದರೆ ಅದು ಹೆಂಡತಿನಲ್ವಾ ಅಥವಾ ಹೆಣ್ಣಿನಲ್ವಾ? ಹಾಗಾದರೆ ಯಾರು ಅಂತ ನೋಡೋದಕ್ಕೆ ಈ ತತ್ವಪದವನ್ನು ಮೊದಲು ಓದೋಣ, ತದನಂತರ ವಿವರಣೆಗೆ ಹೋಗೋಣ. ಸ್ನೇಹ ಮಾಡಬೇಕಿಂಥವಳ, ಒಳ್ಳೆ ಮೋಹದಿಂದಲೇ ಬಂದು ಕೂಡುವಂಥವಳ, ಚಂದ್ರ ಗಾವಿ ಶೀರಿನುಟ್ಟು, ದಿವ್ಯ ಕೆಂದಾವರೆ ಮಗ್ಗಿ ಕುಪ್ಪಸ ತೊಟ್ಟು, ಬಂದಳು ಮಂದಿರ ಬಿಟ್ಟು, 4 ಮಂದಿಯಳು ಬಂದು ನಾಚುವಳೆಷ್ಟು, ಅರಗಿಳಿ ಸಮ ಇವಳ ನುಡಿಯು, ಚೆಲ್ವ ಸುಳಿನಾಭಿಕುಚ ಕುಂಭಗಳ ಹಂಸ ನಡೆಯು, ಥಳಥಳಿಸುವ ತೋಳ್ತೊಡೆಯು, ಒಳ್ಳೆ ಬಳಬಳಕುವ ನಡುವು ತಳಿರಡಿಯು, ಮುಕ್ತ ಕಾಮಿನಿ ಎನ್ನ ಕಾಡಿ, ಮೋಹ ಮತ್ತ ಸುರಸುಖದ ಸುಡುವಂತೆ ಕೂಡಿ, ಹುಟ್ಟನ್ನೇ ಕಳೆದಳು ಕೋಡಿ, ದೇವ ಶಿಶುನಾಳ ಧೀಶನ ಪಾದಕ್ಕೆ ದೂಡಿ. ನೋಡಿ, ಇಲ್ಲಿ ಶರೀಫಜ್ಜ ನಮಗೆ ಹಿಂಟ್ ಕೊಡ್ತಾ ಇದ್ದಾರೆ. ಒಂದು, ಅದು ದಿವ್ಯ ಕೆಂದಾವರೆ ಅನ್ನೋ ಪದ ಬಳಸ್ತಾರೆ, ಹಂಸ ನಡಿಗೆ ಅಂತ ಬಳಸ್ತಾರೆ, ಮತ್ತೆ ಹುಟ್ಟನ್ನ ನಾಶ ಮಾಡಿದ್ಲು, ಹುಟ್ಟನ್ನೇ ಕಳೆದಳು ಕೋಡಿ. ಅಲ್ಲ, ನಾವು ಈಗ ಅದು ಹೆಣ್ಣಾಗಿದ್ದಿದ್ರೆ ಅವಳ ಜೊತೆ ಕೂಡಿದಾಗ ಅಲ್ಲಿ ಹುಟ್ಟುತ್ತೆ, ಮತ್ತೊಂದು ಸೃಷ್ಟಿ ಆಗುತ್ತೆ ಹೊರತು ನನ್ನ ಹುಟ್ಟು ಕೊನೆ ಆಗೋದಿಲ್ಲ. ಮತ್ತು ಸಂಭೋಗಕ್ಕೆ ಮುಂದಾದಾಗ ಹೆಂಡತಿ ಮಂಚಕ್ಕೆ ದೂಡ್ತಾಳೆ, ಆದರೆ ಇಲ್ಲಿ ಗುರುವಿನ ಪಾದಕ್ಕೆ ದೂಡ್ತಾ ಇದ್ದಾಳೆ. ಆದರೆ ಹಾಗಾದ್ರೆ ಇಲ್ಲಿ ಹೆಣ್ಣು ಯಾರು? ಆಕೆ ಆ ಹೆಂಡತಿ ಯಾರು ಅಂತ ನಾವಿಲ್ಲಿ ಈಗ ಒಂದು ಹಿಂಟ್ ಸಿಕ್ತು. ಈಗ ಅರ್ಥ ವಿವರಣೆಗೆ ಹೋಗೋಣ. ಮೊದಲ ಸಾಲು ಏನು ಹೇಳುತ್ತೆ? ಸ್ನೇಹ ಮಾಡಬೇಕಿಂಥವಳ, ಒಳ್ಳೆ ಮೋಹದಿಂದಲೇ ಬಂದು ಕೂಡುವಂಥವಳ. ಹಾಗಾದರೆ ಇಲ್ಲಿ ಬಂದವಳು ಯಾರು? ಇಲ್ಲಿ ಮೋಹ ಅನ್ನೋದೇನು ಅಂತ ನಾವು ನೋಡಬೇಕು. ಒಂದು, ಇಂಥವಳೆ ಸ್ನೇಹ ಮಾಡಬೇಕು, ಇನ್ಯಾರನ್ನೂ ಅಲ್ಲ ಅಂತಂದರೆ ಉತ್ತಮವಾದದ್ದು ಅನ್ನೋ ಅರ್ಥ. ಹೆಂಡತಿಯ ಸಹವಾಸಕ್ಕೆ ಹೋಗಬಾರ್ದು ಅಂತಲ್ಲ, ಅವಳ ಜೊತೆಗೆ ಸಂಸಾರ ಮಾಡಬಾರ್ದು ಅಂತಲ್ಲ. ಒಳಗಿನ ಉಪಾಸನೆಗೆ ಬಂದಾಗ, ಶರೀಫಜ್ಜ ಯಾವಾಗ ಬಿದ್ದಿ ಎಬ್ಬೆ ಮುದುಕಿ ಅಂದಾಗ ಹೇಗದು ಮುದುಕಿ ಅಲ್ವೋ, ಅದು ಜಾತ್ರೆ ಅಲ್ವೋ, ಹೇಗೆ ಅದು ತರವೆಲ್ಲ ತಗಿರಿನ ತಂಬೂರಿ ಸ್ವರ ಅಂದಾಗ ಅದು ಫಿಸಿಕಲ್ ಆಗಿ ಅದು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಅಲ್ವೋ, ನಾವೇ ತಂಬೂರಿನೋ, ಅದೇ ರೀತಿ ಇಲ್ಲಿ ಸ್ನೇಹ ಮಾಡಬೇಕಿಂತವಳ ಅಂದಾಗ ಅಲ್ಲಿ ಜ್ಞಾನವೇ ಆಗಿರುತ್ತೆ. ಅದು ನಮ್ಮ ಒಳಗಡೆ ಕಂಡುಕೊಳ್ಳೋದಾಗಿರುತ್ತೆ. ದಿಯೋಯೋನ ಪ್ರಚೋದಯ, ನಮ್ಮಲ್ಲೇ ಉಪಾಸನೆ ಮಾಡುವಾಗ ಅಲ್ಲಿ ನಮ್ಮ ಜೊತೆ ಕೂಡುವಂಥವಳು ಯಾರು? ಸ್ನೇಹ ಮಾಡಬೇಕಿಂತವಳ, ಒಳ್ಳೆ ಮೋಹದಿಂದಲೇ ಬಂದು ಕೂಡುವಂಥವಳ. ಒಳ್ಳೆ ಮೋಹ ಅಂದ್ರೇನು? ಮೋಹದಲ್ಲಿ ಒಳ್ಳೆಯದು ಕೆಟ್ಟದು ಅಂತಿದೆಯಾ ನೋಡಿದ್ರೆ ಇಲ್ಲಿ ಮೋಹ ಅಂದರೆ ಆಸೆ, ಒಳ್ಳೆ ಅಂದರೆ ಜಿಜ್ಞಾಸೆ. ಜಿಜ್ಞಾಸೆಗಿಂದ ನಾನು ಯಾವಾಗ ಕೂಡಬೇಕು, ಜ್ಞಾನವನ್ನು ಕಂಡುಕೊಳ್ಬೇಕು ಅಂತ ಹೊರಡ್ತೀನಿ, ಅದು ಒಳ್ಳೆಯ ಮೋಹ ಅಂತ. ಜಿಜ್ಞಾಸೆಗೆ ಕನ್ನಡದಲ್ಲಿ ಶರೀಫಜ್ಜ ಕೊಟ್ಟ ಪದ ಒಳ್ಳೆ ಮೋಹದಿಂದಲೇ ಕೂಡುವಂಥವಳ. ಕೂಡುವುದು ಅಂದರೆ ಯೋಗ, ಭಗವಂತನ ಜೊತೆ ಆತ್ಮ ಕೂಡುವುದು ಅಂತ ಅನ್ಕೋಬೋದು, ಅಜ್ಞಾನಿ ಜ್ಞಾನ ಜೊತೆ ಕೂಡೋದು ಅಂತ ಅನ್ಕೋಬಹುದು, ಕತ್ತಲಿಂದ ಬೆಳಕಿನ ಕಡೆಗೆ ಬಂದು ಕೂಡುವುದು ಅಂತ ಅನ್ಕೋಬಹುದು. ಕೂಡುವಂಥವಳು ಅಂದರೆ ಯೋಗ ಅಂತ. ಯೋಗದಲ್ಲಿ ಜಿಜ್ಞಾಸೆಯಾಗಿ ಬಂದವಳು ಯಾರಪ್ಪ? ಮೋಹದಲ್ಲಿ ಜಿಜ್ಞಾಸೆಯಾಗಿ ಬಂದವಳು ಅಂತ ನಮಗೆ ಪ್ರಶ್ನೆ ಮೂಡುತ್ತೆ. ಆಗ ಮುಂದಿನ ಸಾಲುಗಳನ್ನ ನಾವು ನೋಡಬೇಕು. ಚಂದ್ರಗಾವಿ ಶೀರಿನುಟ್ಟು, ದಿವ್ಯ ಕೆಂದಾವರೆ ಮಗ್ಗಿ ಕುಪ್ಪಸ ತೊಟ್ಟು, ಬಂದಳು ಮಂದಿರ ಬಿಟ್ಟು, 4 ಮಂದಿಯಳು ಬಂದು ನಾಚುವಳೆಷ್ಟು. ನೋಡಿ, ಇಲ್ಲಿ ಚಂದ್ರಗಾವಿ ಶೀರಿನುಟ್ಟು ಅಂದರು. ಚಂದ್ರ ಅಂದರೆ ಇಲ್ಲಿ ಸೋಮ ಅಂತ ತಗೋಬೇಕು. ಸೋಮ ಅಂದಾಗ ನಮಗೆ ಉಪನಿಷತ್ತು ಹೇಳುತ್ತೆ, ಸೋಮ ದ್ರವ್ಯ ಅಂತ ಹೇಳುತ್ತೆ. ಸೋಮ ಉತ್ಪತ್ತಿ ಅಂತಲೇ ನಮಗೆ ಒಂದು ಇಡೀ ಒಂದು ಪೇಜ್ ಸಿಗುತ್ತೆ ನಮಗೆ ಚಾಂದೋಗ್ಯ ಉಪನಿಷತ್ತಲ್ಲಿ, ಶ್ಲೋಕಗಳು ಸಿಗುತ್ತೆ. ಸೋಮ ಉತ್ಪತ್ತಿ ಅಂತ ಹೇಳುತ್ತೆ. ಇಲ್ಲಿ ಚಾಂದೋಗ್ಯ ಉಪನಿಷತ್ತು ಖಂ ಬ್ರಹ್ಮ ಅಂತ ಹೇಳುತ್ತೆ. ಅಂದರೆ ಅಕಂ ಅಂದರೆ ಆತ್ಮ, ಖಂ ಅಂದರೆ ಪರಮಾತ್ಮ ಅಂತ ಹೇಗೆ ಬೇಕಾದ್ರೂ ವಿಶ್ಲೇಷಣೆ ಮಾಡ್ಬೋದು. ಇಲ್ಲಿ ತೀರಾ ಒಳಗಡೆ ಹೋಗೋದು ಬೇಡ. ಇಲ್ಲಿ ಕಮ್ ಅಂದರೆ ಸೋಮ ಅಂತಲೂ ಹೇಳುತ್ತೆ, ಅಂದರೆ ಸೋಮ ದ್ರವ್ಯ, ಆನಂದರಸ ಅಂತ ಹೇಳುತ್ತೆ. ಆನಂದರಸವೇ ಅವಳಿಗೆ ಸೀರೆ ಅಂತ. ಯಾರು ಒಳಗೆ ಬರ್ತಿದ್ದಳೋ ನನ್ನ ಹತ್ತಿರಕ್ಕೆ ಜಿಜ್ಞಾಸೆಗಿಂದ ಯೋಗದಲ್ಲಿ, ಆಕೆ ಹುಟ್ಟಿರುವುದು ಆನಂದರಸ, ಚಿದ್ರಸವನ್ನೇ ತನ್ನ ಉಡುಪಾಗಿ ಮಾಡಿಕೊಂಡಿದ್ದಾಳೆ. ಸರಿ, ಮುಂದೆ ಏನು ಹೇಳ್ತಾರೆ? ದಿವ್ಯ ಕೆಂದಾವರೆ ಮಗ್ಗಿ ಕುಪ್ಪಸ ತೊಟ್ಟು. ಈ ದಿವ್ಯ ಕೆಂದಾವರೆ, ನಾವು ಕಮಲದ ಮೇಲೆ ಭಗವಂತ ಇದ್ದಾನೆ ಅಂತೀವಿ, ಪುಂಡರೀಕಾಕ್ಷ ಅಂತೀವಿ, ಕಮಲದಂಥ ಕಣ್ಣಿರುವವನು, ತಾವರೆ ಕಣ್ಣಿರಿನವನು ಅಂತ ನಾವು ಭಗವಂತನ ಹೇಳ್ತೀವಿ. ನಾವು ಒಳಗಡೆ ಯಾವಾಗ ಉಪಾಸನೆ ಶುರು ಮಾಡ್ತೀವಿ, ನಮಗಲ್ಲಿ ಹಲವು ರೀತಿಯ ಬಣ್ಣಗಳು ಕಾಣುತ್ತೆ. ಮಧುವಿದ್ಯೆ ಅಂತ ಹೋದ್ಸಲಿ ಒಂದು ಸಂಚಿಕೆಯಲ್ಲಿ ಹೇಳಿದ್ದೆ, ಅಲ್ಲಿ 4-5 ಬಣ್ಣಗಳ ಬಗ್ಗೆ ಹೇಳಿದೆ. ಕೆಂಪು, ಬಿಳಿ, ಕಪ್ಪು, ಕಡುಗಪ್ಪು ಅಂತೆಲ್ಲ ಹೇಳ್ತಾ ಹೋಗಿದ್ದೆ. ಸೊ ಹಾಗೆ ಇದರಲ್ಲಿ ಈ ಕೆಂಪನ್ನು ಹೇಳ್ತಾ ಇದ್ದಾರೆ. ದಿವ್ಯ ಕೆಂದಾವರೆ ಮಗ್ಗಿ ಕುಪ್ಪಸ ತೊಟ್ಟು, ಆನಂದರಸವೂ ಇದೆ, ಇಡೀ ದೇಹದಲ್ಲಿ ಆನಂದರಸವೇ ಉಡುಪಾಗಿದೆ. ಆಕೆ ಹುಟ್ಟಿರುವ ಕುಪ್ಪಸ ಏನಾಗಿದೆ? ಕೆಂಪಾಗಿದೆ.
ಕೆಂಪು ತಾವರೆ, ಬರೀ ಕಾವಲ್ಲ, ಅದು ದಿವ್ಯ ಕೆಂದಾವರೆ. ಇಲ್ಲಿ ದಿವ್ಯ ಅಂತ ಸೇರಿಸಿದ ನೋಡಿ, ಅದಕ್ಕೋಸ್ಕರ ಬರೀ ಕುಪ್ಪಸ ಅಲ್ಲ, ದಿವ್ಯ ಕೆಂದಾವರೆ ಕುಪ್ಪಸ ಅದು. ತದ್ವ್ಯಕ್ಷರತ್ ತದ್ ಆದಿತ್ಯಮವಿತಃ ಆಶ್ರಯದ್ ತದ್ವಾ ಏತದ್ಯದೇತಾದಾದಿತ್ಯಸ್ಯ ರೋಹಿತಂ ರೂಪಂ. ಆದಿತ್ಯನಲ್ಲಿ ನಮಗೆ ಪ್ರಕಾಶವಾಗಿ ಕಂಡು ಬರುವ ಕೆಂಪು ಬಣ್ಣವೇ ಈ ಮೊದಲ ಅಮೃತ, ಈ ಮಧುವಿದ್ಯೆ ಅಂತ ಹೇಳ್ತಿದ್ವಿ. ಅಮೃತ ಅಂದರೆ ಮಧುವಿದ್ಯೆ. ಸೊ ಇಲ್ಲಿ ರೋಹಿತಂ ಅಂತ ಹೇಳುತ್ತೆ. ರೋಹಿತಂ ಅಂದರೆ ಕೆಂಪು ಅಂತ. ಇದನ್ನು ಮತ್ತೆ ಕಳೆದ ಒಂದು ಸಂಚಿಕೆಯಲ್ಲಿ ಹೇಳಿದ್ದೆ. ಆ ಕೆಂಪನ್ನು ಮತ್ತೆ ಯಾವ ರೀತಿ ಕೆಂಪು ಅಂತಂದರೆ, ಒಂದು ಕಪಿಯ ಅಂಡಿನ ಕೆಂಪು ಯಾವ ರೀತಿ ಆ ಕೆಂಪು ಅಂತ ಹೋಲಿಸ್ತಾರೆ ಚಾಂದೋಗ್ಯ ಉಪನಿಷತ್ತಲ್ಲೂ ಅಂತ ಹೇಳಿದ್ದೆ. ಹಾಗೆ ಈ ಕೆಂಪು ನಮ್ಮ ಉಪಾಸನೆ ಒಳಗಡೆ ಕಾಣುವ ಬೆಳಕಿನಲ್ಲಿ ಇರುವಂತಹ ಕೆಂಪೇನಿದೆ, ಆ ಕೆಂಪು ಅಂತ ಇಲ್ಲಿ ಶರೀಫಜ್ಜ ಹೇಳುತ್ತೆ. ಇದು ತೀರಾ ಉಪಾಸನೆಗೆ ಸಂಬಂಧಪಟ್ಟಿದ್ದು. ಧಿಯೋಯೋನ ಪ್ರಚೋದಯಾದ ಅಂತ ಕೇಳ್ಕೊಂಡ್ವಿ. ಬೆಳಕೆ ನನ್ನಲ್ಲಿ ಬೆಳಕನ್ನು ಪ್ರಚೋದಿಸು ಅಂತ ಕೇಳ್ಕೊಂಡ್ವಿ. ಆ ಬೆಳಕು ನಮಗೆ ಕಂಡಾಗ, ಗಾಯತ್ರಿ ಉಪಾಸನೆ ಮಾಡಿದಾಗ, ಗಾಯತ್ರಿ ಉಪಾಸನೆ ಆಗಲಿ, ನಮಗೆ ಗುರು ಯಾವುದೇ ಗುರುಮಂತ್ರವನ್ನು ನೀಡಿ ಅದನ್ನು ಉಪಾಸನೆ ಮಾಡೋದಾಗಲಿ, ಆ ಉಪಾಸನೆಯಲ್ಲಿ ನಮಗೆ ಒಳಗೆ ಕಾಣುವಂತಹ ಬೆಳಕು, ಅದನ್ನು ಬೇಂದ್ರಜ್ಜ ಪದೇ ಪದೇ ಹೇಳ್ತಿರ್ತೀನಿ. ಬಂಗಾರ ನೀರ ಕಡಲ ಆಚೆಗೆ ಈಚೆಗಿದೆ ನೀಲ ನೀಲ ತೀರ ಅಂತ. ಅಲ್ಲಿ ಬಂಗಾರ ಅಂತಲೂ ಹೇಳ್ತಾರೆ, ನೀಲ ಅಂತ ಹೇಳ್ತಾರೆ. ಹಲವು ಬಣ್ಣಗಳನ್ನು ಅವರು ಹೇಳ್ತಾ ಹೋಗ್ತಾರೆ. ಎಲ್ಲ ರೂಪವು ತಾನಂತೆ, ತಾನೆಲ್ಲೆಲ್ಲೂ ತುಂಬಿಹನಂತೆ ಅಂತ ಒಂದು ತತ್ವಪದ ಬಗ್ಗೆ ಮಾತಾಡ್ಬೇಕಾದ್ರೆ ಅಲ್ಲೂ ಬಣ್ಣ ಬಣ್ಣವಾಗಿ ಹುನಂತೆ ಅಂತ ಮಾತಾಡ್ತಿದ್ದಾಗಲೂ ಅಲ್ಲೂ ಬಣ್ಣದ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ ಮೈಸೂರು ಶಿವರಾಮ ಶಾಸ್ತ್ರಿಗಳು. ಹಾಗೆ ಇಲ್ಲಿ ಬಣ್ಣ ನಮ್ಮ ಉಪಾಸನೆಯಲ್ಲಿ ಒಳಗಡೆ ಬೆಳಕು ಕಂಡಾಗ ಅಲ್ಲಿ ಹಲವಾರು ಬಣ್ಣಗಳು ನಮಗೆ ಗೋಚರವಾಗ್ತಾ ಹೋಗುತ್ತೆ. ಅದರಲ್ಲಿ ಪ್ರಮುಖವಾದದ್ದು ಇದು ಕೆಂಪು. ಹಾಗಾಗಿ ದಿವ್ಯ ಕೆಂದಾವರೆ, ಬರೀ ಕೆಂಪಲ್ಲ, ದಿವ್ಯ ಕೆಂದಾವರೆ ಅಂತ ಶರೀಫಜ್ಜ ಹೇಳ್ತಾ ಇದ್ದಾರೆ. ಬಂದಳು ಮಂದಿರ ಬಿಟ್ಟು 4 ಮಂದಿಯಳು ಬಂದು ನಾಚುವಳೆಷ್ಟು. ಮಂದಿರ ಬಿಟ್ಟು ಅಂದರೆ ನಾವು ಅಲ್ಲಿ ಬಿಟ್ಟು ಬಂದಳು ಅರ್ಥ. ಇಲ್ಲಿ ತಾನು ಉಪಸ್ಥಿತಳಾಗಿದ್ದಾಳೆ ಆಕೆ, ಅವಳು ನನ್ನ ಉಪಾಸನೆಯಲ್ಲಿ ಪ್ರಕಟವಾದಳು. ಮಂದಿರ ಬಿಟ್ಟು ಅಂದರೆ ಅವಳು ನನ್ನ ಮುಂಚೆ ಪ್ರಕಟವಾಗಿಲ್ಲ, ಈಗ ಪ್ರಕಟವಾಗಿದ್ದಾಳೆ. 4 ಮಂದಿಯಳು ಬಂದು ನಾಚುವಳೆಷ್ಟು. ಇದು ಕೇವಲ ಒಂದು ಗಂಡು ಹೆಣ್ಣಿನ ಮಿಲನವಾಗಿದ್ದರೆ 4 ಮಂದಿಯ ಮಧ್ಯೆ ಬಂದು ಆಕೆ ಮಿಲನಕ್ಕೆ ಮುಂದೆ ಬರೋದಿಲ್ಲ. ಅದು ಗೌಪ್ಯವಾಗಿ ಒಂದು ಪ್ರೈವಸಿ ನಡೆಯುವಂಥದ್ದು. ಇಲ್ಲಿ 4 ಮಂದಿಯಳು ಬಂದು ನಾಚುವಳೆಷ್ಟು ಅಂದರೆ 4 ಮಂದಿ ಯಾರು ಅಂತ ನಾವು ಕೇಳಬೇಕಾಗತ್ತೆ. ಈ ಉಪಾಸನೆಗೆ ಸಂಬಂಧಪಟ್ಟ ಹಾಗೆ ನಾನು ಹಲವು ಬಾರಿ ಹೇಳಿದ್ದೀನಿ ಬಕ ಮುದ್ರೆ ಅಂತ. ಸೊ ಹಾಗೆ ಇಲ್ಲಿ ಮುಖ್ಯವಾಗಿ ಒಳಗಿನ ಉಪಾಸನೆಗೆ ಬಂದಾಗ ನಾವು ಮುಖ್ಯವಾಗಿ ಬೇಕಾಗಿರೋದು ಕಿವಿ, ಕಣ್ಣು, ಮೂಗು, ಬಾಯಿ ಮತ್ತು ಸ್ಪರ್ಶ ಇದೆ. ಸ್ಪರ್ಶ ನಮಗೆ ಅವಶ್ಯಕತೆ ಇಲ್ಲ ಉಪಾಸನೆಯಲ್ಲಿ, ಅದನ್ನು ಹೇಗಿರೋ ತಡೆಯೋದಕ್ಕಾಗಲ್ಲ. ಹೇಳಿದ್ದೆ, ಸನ್ಯಾಸಿಗಳು ಮೈಪೂರ್ತಿ ಕಾವಿ ತೊಡೋದೇನಕ್ಕೆ ಅಂದರೆ ಸ್ಪರ್ಶದ ಇಂದ್ರಿಯದಿಂದ ದೂರ ಇರೋದಕ್ಕೆ ಅಂತ. ಹಾಗೆ ಈ ಸ್ಪರ್ಶವನ್ನು ಬಿಟ್ಟರೆ ನಾವು, ಯಾಕೆಂದರೆ ಅದನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಬಟ್ಟೆ ಹಾಕೊಂಡ್ರೆ ಬಟ್ಟೆಯ ಸ್ಪರ್ಶ ನಮ್ಗೆ ಇದ್ದೇ ಇರುತ್ತೆ. ನಮಗೆ ಅಹಿತವಾದಂತಹ ಸ್ಪರ್ಶದಿಂದ ದೂರ ಇರೋದಕ್ಕೆ ಕಾವ್ಯ ಹಾಕ್ತಿರೋ ಹೊರತು, ಆ ಕಾವ್ಯ ಹಾಕಿದ್ರೂ ಕೂಡ ಆ ಬಟ್ಟೆಯ ಸ್ಪರ್ಶ ನಮಗಿದ್ದೇ ಇರುತ್ತೆ. ಅದು ಸ್ಪರ್ಶವನ್ನು ತಪ್ಪಿಸ್ಕೊಳ್ಳೋಕೆ ಸಾಧ್ಯವೇ ಇಲ್ಲ. ಹಾಗೆ ನೋಡಿದ್ರೆ ಅದು ನಾವು ಸಮಾಧಿ ಸ್ಥಿತಿಗೆ ತಲುಪಬೇಕಾಗತ್ತೆ, ಆ ತುರಿಯ ಸ್ಥಿತಿಗೆ ತಲುಪಬೇಕಾಗತ್ತೆ. ಆಗ ಮಾತ್ರ ಅದು ಸಾಧ್ಯ. ಬಿಟ್ಟರೆ ದೇಹಕ್ಕೇನು ತಾನು ಕೆಲಸ ಏನು ಮಾಡ್ತಿರುತ್ತೆ ಇಂದ್ರಿಯಗಳು, ಅದರ ಸ್ಪರ್ಶ ಜ್ಞಾನ ನಮ್ಮ ಮೆದುಳಿಗೆ ಹೋಗ್ತಾನೆ ಇರುತ್ತೆ. ನಾನು ಅದಕ್ಕೆ ಡಿಸೋಸಿಯೇಟ್ ಆಗಿರ್ತೀನಿ ಹೊರತು ಸ್ಪರ್ಶ ಜ್ಞಾನದಿಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ನಾನು ಡಿಸೋಸಿಯೇಟ್ ಆಗ್ಬೋದು ಅಷ್ಟೇ, ಬಿಟ್ಟರೆ ಅದನ್ನು ತಡೆಯೋದಕ್ಕೆ ಸಾಧ್ಯ ಇಲ್ಲ. ಕಣ್ಣು ಬೇಕಾದ್ರೆ ತಡಿಬೋದು, ಕಣ್ಣು ನೋಡ್ತಿರುತ್ತೆ, ನಾನು ಕಣ್ಣು ಮುಚ್ಕೋಬೋದು. ಇಲ್ಲಾಂದರೆ ಕತ್ತಲೆ ಕೋಣೆ ಒಳಗೆ ಕೂತ್ಕೊಂಡ್ಬಿಡ್ಬೋದು, ಕಿವಿ ಮುಚ್ಕೊಂಡ್ಬಿಡ್ಬೋದು, ಬಾಯಿ ಮುಚ್ಕೊಂಡ್ಬಿಡ್ಬೋದು, ನಾನು ತಿಂದೆ ಸುಮ್ಮನೆ ಕೂತ್ಕೊಬೋದು. ಆದರೆ ಸ್ಪರ್ಶದಿಂದ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಹಾಗಾಗಿ ಉಪಾಸನೆ ಅಂತ ಬಂದಾಗ ಈ 4 ಮುಖ್ಯವಾಗುತ್ತೆ. ಈ 4 ನಾನು ಯಾವಾಗ ಕಿವಿ, ಕಣ್ಣು, ಮೂಗು, ಬಾಯಿ, ಈ 4 ಮಂದಿ ಇದಾರಲ್ಲ, ಈ 4 ಮಂದಿಯನ್ನು ನಾನು ಅಂತರ್ಮುಖಿ ಮಾಡಿಕೊಂಡಾಗ ನನಗೆ ಒಳಗೆ ಕಾಣುವಂತಹ ಬೆಳಕಲ್ಲಿ ಅವಳು ಕಾಣ್ತಾಳೆ. ಈ 4 ಮಂದಿ ಬಂದು ನಾಚುವಳೆಷ್ಟು. ಅವಳು ನಾಚ್ತಾಳೆ ಅಂದರೆ ಧಾವಂತದಲ್ಲಿ ಬರೋದಿಲ್ಲ. ನಮಗೇನು ಬೆಳಕಲ್ಲಿ ಕಾಣ್ತಾ ಇದ್ದಾಳು ಅವಳು ಏನಂತ ಮುಂದೆ ಹೇಳ್ತೀನಿ. ಆಕೆ ಧಾವಂತಲ್ಲಿ ಓಡಿ ಬರೋದಿಲ್ಲ, ನಾಚಿಕೆಯಿಂದ. ಅಂದರೆ ನಿಧಾನವಾಗಿ ಸರಿಯಾದ ಸಮಯ ನೋಡ್ತಾ, ಅವನು ರೆಡಿ ಇದ್ದಾನ, ಇದು ಸೂಕ್ತವಾದ ಸಮಯವ, ಅವನು ತಯಾರಾಗಿದ್ದಾನ, ಆತನ ಆ ಉಪಾಸನೆಯಲ್ಲಿ ಅವನು ಮಗ್ನನಾಗಿದ್ದಾನ, ಎಲ್ಲ ನೋಡಿ ಲೆಕ್ಕಾಚಾರ ಹಾಕಿ ನಮ್ಗಳು ಒಲಿತಾ ಬರ್ತಾಳೆ. ಹಾಗಾಗಿ ನಾಚುವಳೆಷ್ಟು, ಅದು ಬಂದು ನಾಚ್ತಾಳೆ. ಎಷ್ಟು ಚೆನ್ನಾಗಿ ಶರೀಫಜ್ಜ ಶೃಂಗಾರ ಕಾವ್ಯದ ರೀತಿಯಲ್ಲಿ ಅಧ್ಯಾತ್ಮವನ್ನು ಕಟ್ಕೊಡ್ತಾರೆ ನೋಡಿ ಶರೀಫಜ್ಜ. ಹಾಗೆ ಮುಂದೆ ಹೇಳ್ತಾರೆ, ಅರಗಿಳಿ ಸಮ ಇವಳ ನುಡಿಯು ಚೆಲ್ವ ಸುಳಿನಾಭಿ ಕುಚ ಕುಂಭಗಳ ಹಂಸ ನಡೆಯು ಥಳಥಳಿಸುವ ತೋಳ್ತೊಡೆಯು ಒಳ್ಳೆ ಬಳಕುವ ನಡುವು ತಳಿರಡಿಯು. ಇಲ್ಲಿ ಅರಗಿಳಿ ಸಮ ಇವಳ ನುಡಿಯು ಅಂತ ಹೇಳಿದ್ರು, ಇನ್ನೊಂದು ಕಡೆ ಕೂಕು ಎನ್ನುತ್ತದೆ ಬೆಳವ ಅಂತ ಹೇಳ್ತಾರೆ. ಇಲ್ಲಿ ನಾನು ಪದೇ ಹೇಳ್ತಾ ಇರ್ತೀನಿ, ಅದು ನಮಗೆ ಕೇಳಿಸೋದಿಲ್ಲ ಒಳಗಡೆ. ಅರಗಿಳಿಯಂತಹ ಸದ್ದು ಒಳಗಡೆ ನಾವು ಅದನ್ನ ಕೇಳಿಸ್ಕೋಬೇಕಾಗುತ್ತೆ. ಅದಕ್ಕೆ ಇದನ್ನು ಸಾಮಗಾನ ಅಂತ ಉಪನಿಷತ್ಕಾರ ಹೇಳ್ತಾರೆ. ಸಾಮಗಾನ ಅಂದರೆ ಎಲ್ಲರಲ್ಲೂ ಸಮನಾಗಿ ನುಡಿಯುತ್ತಿರುವ ಗಾನ ಅಂತ.
ಎಷ್ಟು ಅದ್ಭುತವಾಗಿದೆ ನೋಡಿ ಅದು ಕಲ್ಪನೆ. ಎಲ್ಲರಲ್ಲೂ ಸಮನಾಗಿ ನುಡಿಯುತ್ತಿರುವುದು ಸಾಮಗಾನ ಅಂತ. ಅದೇನು ಉದ್ಗೀತ ಅಂತ ಹೇಳ್ತಾ ಹೋಗ್ತಾರೆ ಛಾಂದೋಗ್ಯ ಉಪನಿಷತ್ತಲ್ಲಿ. ನನ್ನ ಒಳಗಡೆ ಉಪಾಸನೆಗೆ ಸಂಬಂಧಪಟ್ಟ, ಯಾಕೆ ಪದೇ ಪದೇ ನಾನು ಛಾಂದೋಗ್ಯ ಉಪನಿಷತ್ತು ಅಲ್ಲ ಬೃಹದಾರಣ್ಯಕೋಪನಿಷತ್ತನ್ನು ಹೆಚ್ಚಾಗಿ ಹೇಳ್ತೀನಿ ಅಂದರೆ ಅದು ಪೂರ್ತಿ ಉಪಾಸನೆಗೆ ಸಂಬಂಧಪಟ್ಟಿದ್ದು. ಓದ್ಬಿಟ್ಟ ತಕ್ಷಣ ನಮ್ಗೆ ಅರ್ಥ ಆಗಲ್ಲ, ಅದು ಉಪಾಸನೆ ಮಾಡಬೇಕು. ಅದನ್ನು ಗುರುವಿನಿಂದನೇ ಪಡೆದು ಮಾರ್ಗವನ್ನು ಪಡೆದು ನಮ್ಮೊಳಗೆ ನಾವು ಉಪಾಸನೆ ಮಾಡಿಕೊಂಡಾಗ ಆಗುವಂಥ ಅನುಭೂತಿ ಹೊರತು ಅದನ್ನು ಗಟ್ಟೊಡೆಯೋದ್ರಿಂದನೋ ಭಾಷ್ಯ ಬರೆಯೋದ್ರಿಂದನೋ ಪ್ರಯೋಜನ ಆಗಲ್ಲ. ವಿಶೇಷವಾಗಿ ಛಾಂದೋಗ್ಯೋಪನಿಷತ್ತು ಮತ್ತು ಬೃಹದಾರಣ್ಯಕೋಪನಿಷತ್ತು, ಕಠೋಪನಿಷತ್ತು, ಹೀಗೆ ಎಲ್ಲದರಲ್ಲೂ ಉಪಾಸನೆ ಇದೆ. ಆದರೆ ಮುಖ್ಯವಾಗಿ ಉಪಾಸನೆಗೆ ಅಂತ ಡೆಡಿಕೇಟ್ ಆಗಿರೋವಂಥದ್ದು ಅಂತಂದರೆ ಬೃಹದಾರಣ್ಯಕೋಪನಿಷತ್ತು ಮತ್ತು ನಮ್ಮ ಛಾಂದೋಗ್ಯೋಪನಿಷತ್ತು ಉಪಾಸನೆಗೆ ತುಂಬ ಪ್ರಾಮುಖ್ಯತೆ ಕೊಟ್ಟಿದೆ. ಅದಕ್ಕೆ ಹೆಚ್ಚು ಸೀಮಿತವಾಗಿದೆ ಅಂತ ಹೇಳಿದ್ರು ತಪ್ಪಾಗಲಾರದು. ಅದು ವಿಶೇಷವಾಗಿ ಛಾಂದೋಗ್ಯೋಪನಿಷತ್ತು. ಇದರಲ್ಲಿ ಸಾಮಗಾನ, ಉದ್ಗೀತ ಅಂತ ಹೇಳ್ತಾ ಹೋಗುತ್ತೆ, ಯಾವ ರೀತಿ ಉಪಾಸನೆಗಳು ಅಂತ ಹೇಳ್ತಾ ಹೋಗುತ್ತೆ. ಅದರಲ್ಲಿ ಸಾಮಗಾನದ ಬಗ್ಗೆ ಹೇಳಬೇಕಾದ್ರೆ ಎಲ್ಲರಲ್ಲೂ ಸಮಾನವಾಗಿ ನುಡಿಯುವುದು ಸಾಮಗಾನ. ಹಾಗಾದರೆ ಈ ಸಾಮಗಾನ ಯಾವುದು? ಸಾಮಗಾನ ಅಂದರೆ ಪ್ರಣವ. ಈ ಪ್ರಣವ ಅಂದ್ರೆ ಯಾವುದು? ಎಲ್ಲ ಪ್ರಾಣಿಗಳಲ್ಲೂ ವಾಸ ಮಾಡುತ್ತಿರುವುದು ಅಂತಲೂ ಆಗುತ್ತೆ, ಮತ್ತು ಎಲ್ಲ ಪ್ರಾಣಿಗಳು ಅದರಲ್ಲೇ ವಾಸ ಮಾಡ್ತಿದೆ, ಅಥವಾ ಎಲ್ಲ ಪ್ರಾಣಿಗಳು ಅದು ವಾಸ ಮಾಡ್ತಿದೆ ಅಂತಲೂ ತಗೋಬೋದು. ಸೊ ಈ ಪ್ರಾಣಿಗೆಲ್ಲಿ ವಾಸ ಮಾಡ್ತಾಯಿದೆ? ಪ್ರಾಣಿಗಳಲ್ಲಿ ಯಾರಲ್ಲಿ ಪ್ರಾಣವಿದೆಯೋ ಅವನು ಪ್ರಾಣಿ. ಅಂದರೆ ನನ್ನಲ್ಲೇ ಪ್ರಣವ ಇದೆ. ಪ್ರಣವ ಅಂದರೆ ಸಾಮಗಾನ. ನನ್ನಲ್ಲಿ ಎಲ್ಲ ಕಡೆಯೂ ಗಾನ ಸಮನಾಗಿ ನುಡಿತಿದೆ ಅಂದರೆ ನನ್ನಲ್ಲೂ ಸಾಮಗಾನ ಆಗ್ತಿದೆ, ನನ್ನಲ್ಲೂ ಪ್ರಣವ ಇದ್ದಾನೆ, ನನ್ನಲ್ಲೇ ನುಡಿತಿದೆ ಅನ್ನೋ ಅರ್ಥ. ಸೊ ಹಾಗೆ ನನ್ನೊಳಗೆ ಕೂಕು ಏನಿದೆ ಬೆಳವ, ನನ್ನಲ್ಲೇ ಕೂಗ್ತಾ ಇದೆ, ನನ್ನಲ್ಲೇ ನುಡಿತಾ ಇದೆ. ಆ ನುಡಿ ಹೀಗಿದೆ. ಅದು ಹೇಗಿದೆ? ಅರಗಿಳಿ ಅಂತ ನುಡಿಯಾಗಿದೆ. ಅದು ಓಂಕಾರ, ನನ್ನಲ್ಲೇ ಕೇಳುವಂಥ ಓಂಕಾರ. ಅದನ್ನು ಉಪಾಸನೆ ಅಂತ ಹೇಳಿದ್ದು. ನನ್ನೊಳಗೆ ನಾನು ಬೆಳಕನ್ನು ಕಾಣ್ಕೊಳ್ತಾ ನನ್ನೊಳಗೆ ಓಂಕಾರವನ್ನು ಕೇಳ್ತಾ ಹೋಗಬೇಕು. ಇದು ತೀರ ಉಪಾಸನೆಗೆ ಸಂಬಂಧಪಟ್ಟಂತಹ, ಆ ಉಪಾಸನೆ ಮಾಡಿದಾಗ ಆದಂತಹ ಅನುಭವವನ್ನು ನಮಗಿಲ್ಲಿ ಶರೀಫ್ ಅಜ್ಜ ಹಂಚ್ಕೊಳ್ತಾ ಇದ್ದಾರೆ. ಅರಗಿಳಿ ಸಮ ಇವಳ ನುಡಿಯು ಚೆಲುವ ಸುಳಿನಾಭಿ ಕುಚ ಕುಂಭಗಳ ಹಂಸ ನುಡಿಯು. ನಾನಾಗಲೇ ಹಂಸ ಅಂತ ಕ್ಲೂ ಕೊಟ್ಟಿದ್ದಾರೆ ಅಂತ ಹೇಳಿದೆ. ಹಂಸ ಬಂದು ಸರಸ್ವತಿಯ ವಾಹನ. ನಮ್ಮಲ್ಲೇ ಗಂಗೆ ಮತ್ತು ಯಮುನಾ ಮಧ್ಯ ಸರಸ್ವತಿ ಹರಿತಿರ್ತಾಳೆ ಅಂತ ಹೇಳಿದ್ದೆ ಕಳೆದ ಸಂಚಿಕೆಯಲ್ಲಿ. ಆದರೆ ಮತ್ತಿನ ಸಲ ಇಲ್ಲಿ ಬಂದಿರೋ ಉಲ್ಲೇಖ ಹಂಸ ಅಂತಿರೋದ್ರಿಂದ ಮತ್ತಿನ ಸಲ ಹೇಳ್ತಾ ಇದ್ದೀನಿ. ಸೊ ಹಂಸ ಏನು ಮಾಡುತ್ತೆ? ಹಾಲು ಮತ್ತು ನೀರನ್ನು ಬೆರೆಸ್ಕೊಟ್ರೆ ಹಾಲನ್ನ ತೊಗೊಳುತ್ತೆ, ನೀರನ್ನ ಬಿಟ್ಬಿಡುತ್ತೆ. ಹಾಗೆ ಕೂಡ ನಾವು ಪೂರ್ತಿ ಹೊರಗಿಂದ ಗಾಳಿ ತೊಗೋತೀವಿ, ಪೂರ್ತಿ ಬಿಡ್ತೀವಿ. ದಿನಕ್ಕೆ 21,600 ಸಲ ಉಸಿರಾಡ್ತಿರ್ತಾನೆ ಮನುಷ್ಯ. ಸೊ ಆಗ ಪ್ರತಿ ಸಲ ಹೊರಗಿನ ಗಾಳಿ ತೊಗೋತಾನೆ, ಆಕ್ಸಿಜನ್ನ ಇಟ್ಕೊಳ್ತಾನೆ, ದೇಹಕ್ಕೆ ಬೇಕಿರೋಂಥ ಎಲಿಮೆಂಟ್ಸ್ನ ಇಟ್ಕೊತಾನೆ, ದೇಹಕ್ಕೆ ಬೇಡದಿರೋ ಎಲಿಮೆಂಟ್ಸ್ನ ದೇಹದಿಂದ ಹೊರಗಾಗ್ತಾನೆ. ಹಂಸ ಹೇಗೆ ನೀರು ಮತ್ತು ಹಾಲು ಮಿಶ್ರಿಂದ ಹಾಲು ಮಾತ್ರ ತೊಗೋತೋ, ನಾವು ಎಲ್ಲವೂ ಮಿಶ್ರವಾಗಿರೋ ಗಾಳಿಯಲ್ಲಿ ಆಕ್ಸಿಜನ್ ಮಾತ್ರ ತೊಗೋತೀವಿ, ಮಿಕ್ಕನ್ನು ಬಿಡ್ತೀವಿ. ಹಾಗಾಗಿ ನಾವೇ ಹಂಸ. ನನ್ನಲ್ಲೇ ಇದೆ ಹಂಸ ನುಡಿ, ಒಳಗೆ ನಡೀತಿದೆ ಹಂಸ. ಅಲ್ಲಿ ಸರಸ್ವತಿ ಇದ್ದಾಳೆ. ವ್ಯಾನ, ನಾನು ಪದೇ ಪದೇ ಹೇಳ್ತಿರ್ತೀನಿ, ವ್ಯಾನದಲ್ಲಿ ನಾವು ಸಾಧನೆ ನಡೆಯೋದು, ಉಪಾಸನೆ ಆಗೋದು, ಸಾಕ್ಷಾತ್ಕಾರವಾಗೋದು ಅಂತ. ಹಾಗೆ ಈ ಕಡೆ ಇಡ ಮತ್ತು ಪಿಂಗಳ ಮಧ್ಯ ನಮಗೆ ಇಲ್ಲಿ ಸುಷುಮ್ನ ನಾಡಿ, ಪಾನ ಪ್ರಾಣ ಅಪಾನ ಮಧ್ಯ ವ್ಯಾನ. ಸೊ ಎಲ್ಲವೂ ಅಲ್ಲಿಗೆ ಬಂದು ನಿಲ್ಲುತ್ತೆ. ಗಂಗೆ ಮತ್ತು ಯಮುನ ಮಧ್ಯೆ ಸರಸ್ವತಿ, ಅವಳಿಗೆ ಹಂಸ. ಎಷ್ಟು ಚೆನ್ನಾಗಿ ಎಲ್ಲವನ್ನೂ ಸಿಂಕ್ರನೈಸ್ ಮಾಡಿದ್ರು ನೋಡಿ. ಹಾಗೆ ಇಲ್ಲಿ ಹಂಸ ನಡಿಗೆ ಅಂದರೆ ಹಂಸ ನಡೀತಿದ್ದದು ಚಲಿಸಿದ ನೀರ ಮೇಲೆ. ಬಾತುಕೋಳಿನ ತಗೊಳ್ಳಿ, ಅದಕ್ಕೆ ಚಲಿಸಿದ ಕಾಲು ಆಡ್ತಿರೋದು ನಮಗೆ ಕಾಣಿಸೋದೇ ಇಲ್ಲ. ಹಾಗೆ ಹಂಸ ನನ್ನಲ್ಲೇ ಇದೆ, ಹಂಸ ನಡಿ. ಸರಸ್ವತಿ ನನ್ನಲ್ಲೇ ಇದ್ದಾಳೆ, ಅವಳು ಗುಪ್ತಗಾಮಿನಿಯಾಗಿ ಹರಿತಾ ಇದ್ದಾಳೆ. ನಮ್ಗದು ಗೊತ್ತೇ ಆಗಲ್ಲ. ಹಂಸ ನಡೆ, ಅವಳು ನಾಚ್ಕೊಂಡು ಬರ್ತಾ ಇದ್ದಾಳೆ. ಹಂಸ ನಡಿಗೆ ಅವಳದು ಬರ್ತಿರೋದು ನಮ್ಗೆ ಗೊತ್ತಾಗೋದಿಲ್ಲ. ಅದಕ್ಕೆ ಸೋರುತ್ತಿಹುದು ಮನೆಯ ಮಾಳಿಗೆ, ಕಾಲಕತ್ತಲೆಯೊಳಗೆ ನಾನು ಮೇಲಕ್ಕೇರಿ ಹೋಗಲಾರೆ ಅಂತ. ನನ್ನಲ್ಲೇ ಸೋರ್ತಿದೆ ಮನೆಯ ಮಾಳಿಗೆ, ಯಾವಾಗಲೂ ಸೋರ್ತಾ ಇದೆ. ಆನಂದ ರಸ ನನ್ನಲ್ಲೇ ಹರಿತಿದೆ, ಆದರೆ ನನಗೆ ಅರಿವೇ ಇಲ್ಲ. ಹಾಗಾಗಿ ಹಂಸ ನಡೆ, ಸರಸ್ವತಿ ನನ್ನಲ್ಲೇ ಇದ್ದಾಳೆ, ನನ್ನಲ್ಲೇ ನಡೀತಿದ್ದಾಳೆ, ಆದರೆ ನನಗೆ ಗೊತ್ತೇ ಆಗೋದಿಲ್ಲ. ಅದು ಮೀನಿನ ಹೆಜ್ಜೆ ಇದ್ದಂಗೆ ಗೊತ್ತೇ ಆಗೋದಿಲ್ಲ. ಅಷ್ಟು ಸದ್ದಿಲ್ಲದೆ ನನ್ನ ಹತ್ರ ನಾಚಿಕೊಂಡು ನಡ್ಕೊಂಡು ಬರ್ತಾ ಇದ್ದಾಳೆ ಸರಸ್ವತಿ. ಸರಸ್ವತಿ ಅಂದರೆ ಜ್ಞಾನ, ನನ್ನಲ್ಲೇ ಸಾಕ್ಷಾತ್ಕಾರ. ಸೊ ಇಲ್ಲಿ ಸ್ನೇಹ ಮಾಡಬೇಕಿರೋದು ನನ್ನ ಸಾಕ್ಷಾತ್ಕಾರವನ್ನು, ಸತ್ಯವನ್ನು, ನನ್ನ ಆತ್ಮವನ್ನು, ನನ್ನ ಪರಮಾತ್ಮವನ್ನು. ಸೊ ಅದನ್ನು ಹೆಣ್ಣಿನ ರೂಪದಲ್ಲಿ ಸರಸ್ವತಿ, ಗಾಯತ್ರಿ ಹೇಗೆ ತಗೊಳ್ಳಿ, ಕೊನೆಗದು ಅದೇ ರೀತಿ ಆಗುತ್ತೆ. ಗಾಯತ್ರಿಯನ್ನೇ ಹೇಳ್ತಾ ಇದ್ದಾರೆ ಅಂತ ಹೇಳ್ಬೋದು, ಸರಸ್ವತಿಯನ್ನು ಹೇಳ್ತಿದ್ದಾರೆ ಅಂತ ಹೇಳ್ಬೋದು, ಸತ್ಯವನ್ನು ಹೇಳ್ತಿದ್ದಾರೆ ಅಂತ ಹೇಳ್ಬೋದು. ಹೆಣ್ಣಿನ ರೂಪದಲ್ಲಿ ಶರೀಫ್ ಅಜ್ಜ ನಮಗೆ ಅದನ್ನು ಕಟ್ಕೊಡ್ತಾ ಇದ್ದಾರೆ. ಥಳಥಳಿಸುವ ತೋಳ್ತಡೆಯು ಒಳ್ಳೆ ಬಳಬಳಕುವ ನಡುವ ತಳಿರಡಿಯು. ಇಲ್ಲಿ ಥಳಥಳಿಸುವ, ನಾವು ಅಲ್ಲಿ ಅಂಗಾಂಗವನ್ನು ವಿವರಿಸಿರುವಾಗ ಥಳಥಳಿಸುವ ಅಂದರೆ ಇಡೀ ಅಂಗಾಂಗವೇ ಪ್ರಕಾಶಮಾನವಾಗಿದೆ. ಸೂರ್ಯಕೋಟಿ ಸಮಪ್ರಭಾ ಅಂತ ಹೇಳ್ತೀವಲ್ಲ, ಒಳಗೆ ಉಪಾಸನೆ ಕಾಣುವಂಥ ಬೆಳಕು ಪ್ರಕಾಶಮಾನವಾಗಿದೆ, ಫಳಫಳ ಅಂತ ಹೊಳಿತಿದೆ. ಅಂದರೆ ಇಲ್ಲಿ ತೋಳು ತೊಡೆ ಅಂತಂದ ತಕ್ಷಣ ಇಲ್ಲಿ ಅಂಗಾಂಗಗಳು ಅಂತ ಇಡೀ ಶರೀರವೇ ಚಂದ್ರಗಾವಿ ಸೀರೆ ಹುಟ್ಟಿರುವಂತಹ ದಿವ್ಯ
ಕೆಂದಾವರೆ ಕುಪ್ಪಸ ತೊಟ್ಟಿರುವಂತಹ ಆಕೆ ಸರಸ್ವತಿ, ಗಾಯತ್ರಿ, ಯಾರೇ ಅಂದ್ಕೊಳ್ಳಿ, ಆಕೆ ಫಳಫಳ ಅಂತಕ್ಕಂದ್ರೆ ಅದು ಬೆಳಕು. ದಿಯೋಯನ ಪ್ರಚೋದಯಾತ್ ನಾವು ಕೇಳ್ಕೊಂಡಿದ್ವಿ ಗಾಯತ್ರಿ ಮಂತ್ರದಲ್ಲಿ. ಓ ಬೆಳಕೇನಂದರೆ ಬೆಳಕನ್ನು ಪ್ರಚೋದಿಸು ಅಂತ ಕೇಳ್ಕೊಂಡಿರುವಾಗ ಯಾವಾಗ ಅದು ಪ್ರಚೋದನೆ ಆಗುತ್ತೆ, ಪ್ರಕಟವಾಗುತ್ತೆ, ನಾಚಿಕೊಂಡು ಮುಂದೆ ಬರ್ತಾಳೆ, ಕಾಂತಿಯುತವಾಗಿರ್ತಾಳೆ. ಆ ಕಾಂತಿಗೆ ಬಣ್ಣಗಳಿದೆ, ಕೆಂಪು, ಬಿಳಿ, ನೀಲಿ, ಕಡು ನೀಲಿ ಬಣ್ಣಗಳಿದೆ ಅಂತ ನಮಗಿಲ್ಲಿ ವಿವರಣೆ ಅರ್ಥ ಆಗ್ತಾ ಹೋಗುತ್ತೆ. ಎಷ್ಟು ಮಾರ್ಮಿಕವಾಗಿ, ಅಷ್ಟೇ ಸೊಗಸಾಗಿ, ಕಾವ್ಯಾತ್ಮಕವಾಗಿ ಶರೀಫ್ ಅಜ್ಜರು ತಮ್ಮೊಳಗಿನ ಅನುಭವವನ್ನು, ಅನುಭೂತಿಯನ್ನು ಹೇಳ್ತಾ ಹೋಗ್ತಾರೆ ನೋಡಿ. ಮುಂದೆ ಹೀಗೆ ಹೇಳ್ತಾರೆ: ಮುಕ್ತ ಕಾಮಿನಿ ಎನ್ನ ಕಾಡಿ, ಮೋಹ ಮತ್ತ ಸುರಸುಖದ ಸುಡುವಂತೆ ಕೂಡಿ, ಹುಟ್ಟನ್ನೇ ಕಳೆದಳೋ ಕೋಡಿ, ದೇವ ಶಿಶುನಾಳ ಧೀಶನ ಪಾದವ ಕೂಡಿ. ಮುಕ್ತಿ ಎನ್ನುವ ಕಾಮನೆ ಅಂತ ತಗೋಬೋದು. ಇನ್ನೊಂದು, ಹೊರಗಿಂದ ನಾವು ಹೊರಗಣ್ಣಿಂದ ಉಪಾಸನೆ ಮಾಡೋಕ್ಕೆ ಹೋದಾಗ, ಹೊರಗಿಂದ ನಾವು ಸಾಧನೆ ಮಾಡೋಕ್ಕೆ ಹೋದಾಗ ಅಡಚಣೆಗಳು ಜಾಸ್ತಿ. ಬರಿಗಣ್ಣಿನಿಂದ ಇಂದ್ರಿಯಗಳನ್ನ ಬಹಿರ್ಮುಖವಾಗಿ ಇಟ್ಕೊಂಡು ನಾವು ಉಪಾಸನೆ ಮಾಡೋಕ್ಕೆ ಹೋದಾಗ, ಭಗವಂತನ ಸಾಕ್ಷಾತ್ಕಾರ ಮಾಡ್ಕೊಳ್ಳೋಕೆ ಹೋದಾಗ, ನಿರ್ವಾಣ ಅನ್ನಿ, ಎನ್ಲೈಟ್ಮೆಂಟ್ ಏನೇ ಕರೀರಿ, ಒಟ್ಟಂತೂ ಸತ್ಯವನ್ನು ಕಂಡುಕೊಳ್ಳುವಂಥ ಒಂದು ಪ್ರಕ್ರಿಯೆ ಅಂತ ಅಂದ್ಕೊಳ್ಳೋಣ. ಸೊ ಅದು ಮಾಡೋಕ್ಕೆ ಹೊರಗಡೆಯಿಂದ ಮಾಡೋಕ್ಕೆ ಹೋದಾಗ, ಕಣ್ಬಿಟ್ಟು ನಮ್ಮ ದಿನನಿತ್ಯದ ಚಟುವಟಿಕೆಗಳು ಹೋದಾಗ ಅಡಚಣೆಗಳು ಜಾಸ್ತಿ. ಅಲ್ಲಿ ನಾಚ್ಕೊಂಡು ಬರೋದಕ್ಕೆ ಸಾಧ್ಯ ಆಗಲ್ಲ. ಅವಳ ಹಂಸನಿಗೆ ನಮಗೆ ಕಾಣಿಸಲ್ಲ, ಅವಳ ಅರೆಗಿಳಿಯಂತಹ ಸದ್ದು ನಮಗೆ ಕೇಳಿಸಲ್ಲ. ಒಳಗಡೆ ಇದ್ದಾಗ ಅಲ್ಲಿ ಯಾವ ಅಡಚಣೆಗಳು ಇಲ್ಲ, ತಾನಾಗಿ ಮುಕ್ತವಾಗಿ ಬಂದ್ಬಿಡ್ತಾಳೆ ನಮ್ಮ ಹತ್ರಕ್ಕೆ. ಅಲ್ಲಿ ಯಾವುದು ಅಡಚಣೆಗಳಿಲ್ಲ ಅನ್ನೋ ಅರ್ಥ ಒಂದು. ಮತ್ತು ಮುಕ್ತವನ್ನು ಕಾಮಿಸುವಂಥವಳು, ಯಾಕೆಂದ್ರೆ ನಮಗೆ ದಯಪಾಲಿಸೋಕೆ ಮುಕ್ತಿನ ಹೊರತು ಮತ್ತಿನ್ನೇನು ಅಲ್ಲ. ಅದಕ್ಕೆ ಮುಂದೆ ಸಾಲು ಕೂಡ ಹುಟ್ಟನ್ನೇ ಅಡಗಿಸಿ ಅಂತ ಅದಕ್ಕೆ ಶರೀಫಜ್ಜ ಹೇಳ್ತಾರದು. ಮುಕ್ತ ಕಾಮಿನಿಗೆ ಎನ್ನ ಕಾಡಿ, ಯಾಕೆ ನಾನು ಅವತ್ತಿಂದ ಬಯಸಿದ್ದೀನಿ, ನಾನು ಜಿಜ್ಞಾಸೆಯಾಗಿತ್ತು, ನಾನು ಹೊರಟೆ, ಜ್ಞಾನವನ್ನು ಪಡಿಬೇಕು ಅಂತ ಹೊರಟಿದ್ದೆ. ಮುಕ್ತ ಕಾಮಿನಿ, ಮುಕ್ತಿಯನ್ನು ನೀಡುವಂಥವಳು, ಅವಳು ನನ್ನ ಕಾಡಿದಾಳೆ. ನನಗಿಲ್ಲ, ನನಗೆ ಇಂಥ ಪರಿಸ್ಥಿತಿ ಏನಾದರೂ ಪರವಾಗಿಲ್ಲ, ನಾನು ಗುರುನ ಕಟ್ಕೋಬೇಕು, ಅವನು ಹೇಳಿದ ಮಾರ್ಗದಲ್ಲಿ ನಡಿಬೇಕು, ನನ್ನನ್ನು ಕಾಣ್ಕೋಬೇಕು ಅಂತ ಹೋದಾಗ ತಕ್ಷಣ ಸಿಕ್ಕಿಲ್ಲ ಅವಳು. ತುಂಬ ನಾನು ಪರದಾಡಿದ್ದೀನಿ. ಹಾಗೆ ಎನ್ನ ಕಾಡಿದಾಳೆ, ನನ್ನ ಮುಕ್ತಕಾಮಿ ನನ್ನ ಕಾಡಿದಾಳೆ. ಮೋಹ ಮತ್ತ ಸುರಸುಖದ ಸುಡುವಂತೆ ಕೂಡಿ, ಯಾವ ರೀತಿ ಕೂಡಿದಾಳೆ, ಯಾವ ರೀತಿ ಯೋಗ ಆಗಿದೆ ಅಂದರೆ, ಬೇರೆ ಎಲ್ಲ ರಸಗಳು ನನಗೆ, ಅಂದರೆ ಜೀವನದ ಸಂಸಾರ, ಬೇರೆ ರೀತಿಯ ಸುಖಗಳು, ಭೋಗಗಳು, ಅಷ್ಟೈಶ್ವರ್ಯಗಳು ಅವೆಲ್ಲ ನನಗೆ ನೀರಸ ಅನ್ನಿಸ್ಬಿಡ್ಬೇಕು. ಅದಕ್ಕೆ ಗುಂಡಪ್ಪ ಹೇಳ್ತಾರೆ, ಭೋಜನದಿ ಭೋಜನ ಪರಬ್ರಹ್ಮರಸ, ಯಾಚಿಸಲ್ಕೇನುಂಟು ಅದರುಂಡ ಬಳಿಕ ಅಂತ ಕೇಳ್ತಾರೆ. ಎಲ್ಲ ಭೋಜನಗಳಿಗೂ ತುಂಬ ಪರಮವಾದದ್ದು ಅಂದರೆ ಬ್ರಹ್ಮರಸವಂತೆ. ಅದನ್ನೇ ಸವಿದ ಮೇಲೆ ಬೇರೆ ಏನು ತಿನ್ನೋದಕ್ಕೆ, ಮುಷ್ಟಾನ್ನ ಭೋಜನ ಕೊಟ್ಟರು ಅದು ನಮಗೆ ಸಮನಾಗಿರೋದಿಲ್ಲ. ಅದರಷ್ಟು ರುಚಿ ನಮಗೆ ಇನ್ನೆಲ್ಲೂ ಸಿಗೋಕ್ಕೆ ಸಾಧ್ಯ ಇಲ್ಲ. ಭೋಜನದಿ ಭೋಜನ ಪರಬ್ರಹ್ಮರಸ ಅಂತ ಗುಂಡಪ್ಪ ಅದಕ್ಕೆ ಹೇಳಿದ್ದು. ಹಾಗಾಗಿ ಅದು ಸಿಕ್ಕಿದಾಗ ಬೇರೆ ಯಾವುದು ನನಗೆ ಆಸಕ್ತಿ ಹೋಗ್ಬಿಡುತ್ತೆ. ಮೋಹ ಮತ್ತು ಸುಖದ ಸುಡುವಂತೆ ಕೂಡಿ, ಮಕ್ಕಿದೆಲ್ಲ ನನಗೆ ಮೋಹ, ಮಾಯೆ ಮತ್ತೆಲ್ಲವನ್ನು ಸುಟ್ಟಾಕ್ಬಿಡ್ತಾಳೆ. ಆ ರೀತಿ ನನಗೆ ಕೂಡ್ತಾಳೆ. ಯಾವ ರೀತಿ ನನಗೆ ಅವಳು ನಾಚಿಕೊಂಡು ನನ್ನ ಜೊತೆಗೆ ಕೂಡಿದಾಗ, ಯೋಗ ಆದಾಗ, ನನ್ನ ಉಪಾಸನೆಯಲ್ಲಿ ಯೋಗವೂ ಆದಾಗ, ನಾನು ಸತ್ಯವನ್ನು ಕಂಡುಕೊಂಡಾಗ, ಪರಮಾತ್ಮನ ಕಂಡುಕೊಂಡಾಗ, ನನ್ನನ್ನು ನಾನು ಕಂಡುಕೊಂಡಾಗ ಬೇರೆ ಯಾವುದ್ರ ಬಗ್ಗೆ ನನಗೆ ಆಸಕ್ತಿ ಇಲ್ಲ. ಎಲ್ಲದರ ಬಗ್ಗೆ ಇರೋಂಥ ಮೋಹವನ್ನು ಕಡ್ದಾಕ್ಬಿಡ್ತಾಳೆ. ಯಾವಾಗ ನನಗೆ ಆತ್ಮ ಸಾಕ್ಷಾತ್ಕಾರವಾಗುತ್ತೆ ಅಥವಾ ಸತ್ಯ ದರ್ಶನವಾಗುತ್ತೆ, ಆಗ ನಾನು ಮತ್ತೆ ಹುಟ್ಟು ಬರೋದಿಲ್ಲ. ಸಂಸಾರವೆನ್ನುವ ಬಂಧನದಿಂದ, ಹುಟ್ಟು ಸಾವು ಎನ್ನುವ ಚಕ್ರದಿಂದ ಕಳ್ಚಿಕೊಂಡ್ರಿಂದ, ಹುಟ್ಟನ್ನೇ ಕಳೆದಳೋ ಕೋಡಿ, ದೇವ ಶಿಶುನಾಳ ಧೀಶನ ಪಾದಕ್ಕೆ ದೂಡಿ. ನೋಡಿ, ಯಾವಾಗ ಸತ್ಯ ನನ್ನ ಹತ್ರಕ್ಕೆ ಬರುತ್ತೆ, ಅವಳು ನನ್ನ ಹುಟ್ಟು ಸಾವುಗಳಿಂದ ಮುಕ್ತಿಗೊಳಿಸ್ತಾಳೆ. ಮತ್ತು ಯಾವಾಗಲೂ ಹೇಳ್ತೈತಿ, ಶಿಶುನಾಳಾಧೀಶ ಅಂದಾಗ ಸುಷುಮ್ನ ನಾಳಾಧೀಶ, ಅವಳನ್ನು ಅಟ್ಟಿದ್ದೆಲ್ಲಿಗೆ, ಸುಷುಮ್ನ ನಾಳಕ್ಕೆ. ಎಷ್ಟು ಚೆನ್ನಾಗಿ ಹೇಳ್ತಾರೆ. ಶಿಶುನಾಳಾಧೀಶನ ಪಾದಕ್ಕೆ ದೂಡಿ ಅಂತೇಳಿ. ಪಾದ ಅಂದರೆ ಹಲವು ರೀತಿಯಲ್ಲಿ ವಿವರಿಸ್ಬೋದು. ಈ ಸಂಚಿಕೆಯಲ್ಲಿ ಅದು ಬೇಡ. ಪಾದ ಅಂತ ಬಂದಾಗ ಹಲವು ರೀತಿಯ ಪಾದಗಳಿದೆ. 3, 6 ಅಂತ ಹೇಳ್ತೀವಿ, 4 ಅಂತ ಹೇಳ್ತಾರೆ ಉಪಾಸನೆಯಲ್ಲಿ. ಮತ್ತೊಂದು ದಿನ ಅವಕಾಶ ಸಿಕ್ಕಿದಾಗ ಅದರ ಬಗ್ಗೆ ಮಾತಾಡೋಣ. ಸೊ ಸುಷುಮ್ನ ನಾಳದಲ್ಲಿರುವಂತಹ ಗುರು ಏನಿದೆ, ಸುಷುಮ್ನ ನಾಳನ ಗುರು ಏನಿದೆ, ಅವನ ಪಾದಕ್ಕೆ ನನಗೆ ಈ ಜ್ಞಾನ ಎನ್ನುವುದು, ಗಾಯತ್ರಿ ಎನ್ನುವುದು, ಸರಸ್ವತಿ ಎನ್ನುವುದು ಅದನ್ನು ನಾನು ದೂಡುತ್ತೆ ಅಂತ ಶರೀಫಜ್ಜ ಹೇಳ್ತಾರೆ. ಇದು ಪೂರ್ತಿ ಉಪಾಸನೆಗೆ ಸಂಬಂಧಪಟ್ಟಂತಹ ತತ್ವಪದ. ಬರೀ ಉಪಾಸನೆಗೆ ಸಂಬಂಧಪಟ್ಟಿದ್ದಲ್ಲ, ಉಪಾಸನೆಯಲ್ಲಿ ಸಿಗುವಂತಹ ಅನುಭೂತಿ, ಅನುಭಾವಕ್ಕೆ ಸಂಬಂಧಪಟ್ಟಂತಹ ತತ್ವಪದ. ಮತ್ತೊಂದು ತತ್ವಪದ ಜೊತೆಗೆ ಇನ್ನೊಂದಿನ ಸಿಗ್ತೀನಿ. ನಮಸ್ಕಾರ.